ಪ್ರತಿ ಶ್ರಾವಣ ಮಾಸದ ಅಮಾವಾಸ್ಯೆ ದಿನ ಫಲಗೌರಿ ವ್ರತವನ್ನ ಆಚರಣೆ ಮಾಡುವಂತ ಪದ್ಧತಿ ನಮ್ಮ ಹಿಂದಿನ ಕಾಲದಿಂದಲೂ ನಮ್ಮ ಮನೆಗಳಲ್ಲಿ ಅನುಸರಿಸಿಕೊಂಡು ಬರ್ತಿದ್ದೇವೆ. ಹಾಗಾಗಿ ಇವತ್ತು ಸಹ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಫಲಗೌರಿ ವ್ರತವನ್ನ ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೀವಿ ಬನ್ನಿ ನೋಡೋಣ. जगदांबकु नित्य निराजनमो अंबकु मंगलमो पर्वतराजकु सुतवै परमेशुनि वडिलो सगमै इदमो परमंतुन वेलसिन आनंद रूपिणी अमृतवर्षिणी अंबकु मंगलमो. ಪೂಜೆ ಎಲ್ಲ ಆದ್ಮೇಲೆ ನಮ್ಮ ತಾಯಿಯವರು ದೇವರಿಗೆ ಬಾಗಿನವನ್ನ ಅರ್ಪಿಸ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ఇస్తినమ్మ వాయనం పుచ్చుకంటమ వాయనం ఇస్తినమ్మ వాయనం పుచ్చుకంటమ వాయనం ఇస్తనమ్మ వాయనం పుచ్చుకంటమ వాయనం. మేము గౌరమ్మ వాయనం తీసుకో ముత్తైదు వాయనం తీసుకో. పుచ్చుకుంటున్నమ్మ వాయనం ఇస్తినమ్మ వాయనం పుచ్చుకుంటున్నమ్మ వాయనం ఇస్తినమ్మ వాయనం పుచ్చుకుంటున్నమ్మ వాయనం. ಹಬ್ಬ ಅಂದಮೇಲೆ ಸಿಹಿ ಪದಾರ್ಥ ಇರಲೇಬೇಕು. ಹಾಗಾಗಿ ನಮ್ಮಮ್ಮ ಹೂರ್ಣದ ಕರಿ ಕಡುಬನ್ನ ಮಾಡುವ ವಿಧಾನವನ್ನ ತೋರಿಸ್ತಿದ್ದಾರೆ. ಈ ಸಣ್ಣ ರವೆಯನ್ನ ಕಲಿಸ್ಕೊಂಡು ಅದನ್ನ ಸ್ವಲ್ಪ ನೆನೆ ಹಾಕಿ ಒಂದು ಸಣ್ಣದಾದಂತಹ ಪೀಸುಗಳು ಮಾಡ್ಕೊಂಡು ಉಂಡೆ ಮಾಡ್ಕೊಂಡು ಒಂದು ಚಿಕ್ಕದಾದಂತಹ ಪೂರಿಗಳ ತರ ಉಜ್ಕೋಬೇಕು. ಹಾಗೆ ತ್ಯಾವದ ಬಟ್ಟೆ ಒಂದು ಇಟ್ಕೊಂಡು ಅದರನ್ನ ಹದ್ಬಿಟ್ಟು ಹೂರ್ಣ ಮಾಡಿ ಆ ಹೂರ್ಣವನ್ನ ಈ ಹಪ್ಪಳದ ಒಳಗಡೆ ಇಟ್ಟು ಹಾಗೆ ಒಂದಷ್ಟು ಮಾಡಿದ ಮೇಲೆ ಎಣ್ಣೆ ಬಿಸಿ ಆದ್ಮೇಲೆ ಅದನ್ನ ಕರಿಬೇಕು. ನೋಡಿ, ಕರಿತಾ ಇರ್ತಕ್ಕಂಥದ್ದು ನಮಗೆ ಗೋಲ್ಡನ್ ಯೆಲ್ಲೋ ಕಲರ್ ಬಂದಿದೆ. ಈ ರೀತಿ ಕಡುಬನ್ನ ಮಾಡಿ ನಾವೆಲ್ಲರೂ ಸಹ ತಿಂದ್ವಿ. ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.